ಯಾಕೆ ಒಂಥರ ಇದ್ಯಾ? ಫೋನ್ ಮಾಡಿ ಮನೆಗ್ ಬೇಗ ಬಂದಲ್ಲ, ಮೀಟಿಂಗ್ ಅಲ್ಲಿ ಬಿರಿದ್ದೆ. ಹೇಳಿ ಏನಾಯ್ತು? ಏನಾಯ್ತಾ? ಇದರಲ್ಲ ನಿಮ್ಮ ಅಪ್ಪ ಅಮ್ಮ ಎಲ್ಲದಕ್ಕೂ ನನ್ ಮೇಲೆ ಜಗಳಕ್ಕೆ ಬರ್ತಾರೆ. ಹೌದಾ? ನಾನು ಏನು ಹೇಳಿಲ್ವೋ, ಅಡಿಗೆ ಯಾಕೆ ಮಾಡ್ಲಿಲ್ಲ ಅಂತ ಕೇಳಿದೆ ಅಷ್ಟೇ ಕಣ. ಏನೋ ಸ್ವಲ್ಪ ತಡ ಆಯ್ತು, ಅಡ್ಗೆ ಮಾಡೋಕೆ ಅಂತಾನೆ ಹೋಗ್ತಾ ಇದ್ದೆ, ಅಷ್ಟ್ರಲ್ಲಿ ಜಗಳ ಶುರು ಮಾಡಿದ್ರು. ಏನಮ್ಮ ನೀನು? ನಿನಗೂ ಅರ್ಥ ಆಗಲ್ವಾ? ಸ್ವಲ್ಪ ಹಶ್ವಾದ್ರೆ ನೀವೇನ್ ಸತ್ತೋಗಲ್ಲ. ಅಷ್ಟು ಹಶ್ವಾದ್ರೆ ಹಣ್ಣು ಬ್ರೆಡ್ಡು ತಿನ್ಬೇಕು. ಎಲ್ಲದಕ್ಕೂ ಇವಳ ಹತ್ರ ಜಗಳ ಆಡೋದಲ್ಲ. ನೀನು ಇವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀನೋ? ಅತ್ತೆ ಮಾವಂಗೆ ಅಷ್ಟ್ ಹೇಳೋ ಹಕ್ಕು ಇಲ್ವಾ? ಹಕ್ಕಿದೆ, ಆದ್ರೆ ದಿನ ಜಗಳ ಮಾಡೋದಕ್ಕೆ ಹಕ್ಕಿಲ್ಲ. ನಂಗೂ ಸಾಕಾಗಿದೆ ರೀ. ಏನ್ ಮಾಡಿದ್ರು ಆಗಲ್ಲ, ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ದಿನಾ ಕೊಂಗ್ ತೆಗಿತಾರೆ. ಇವ್ರ ಸೇವೆ ಮಾಡೋದ್ರೊಳಗಡೆ ಸಾಕಾಗಿದೆ. ಅಪ್ಪ, ನೀವಿನ್ನು ನಿಮ್ ಸಣ್ಣ ಮಗನ್ ಮನೇಲಿರಿ. ನನಗೂ ಈ ಜಗಳ ನೋಡಿ ನೋಡಿ ಸಾಕಾಗೋಗಿದೆ. ನಾನು ಈಗ್ಲೇ ಅವನಿಗೆ ಫೋನ್ ಮಾಡ್ತೀನಿ. ನಾ ಪೂರ್ತಿ ಹೇಳೋ ತನಕ ಕೇಳೋ ನೀನು. ಹಲೋ ವರುಣ್, ನೀನ್ ಈಗ್ಲೇ ಬಂದು ಅಪ್ಪ ಅಮ್ಮನ ಕರ್ಕೊಂಡೋಗು. ನನ್ಗೆ ಇವ್ರ ಕಾಟ ತಡೆಯೋದಕ್ಕಾಗ್ತಿಲ್ಲ. ಏನ್ ಹೇಳ್ತಾ ಇದೀಯ ನೀನು? ಮಾಯಗೆ ಕೆಲ್ಸನೇ ಆಗೋಗುತ್ತೆ. ಮಗು ಬೇರೆ ಚಿಕ್ಕದು, ಮಗು ನೋಡ್ಕೊಳಕಂತ ಆಯನ್ ಇಟ್ಕೊಂಡಿದೀವಿ. ಇನ್ನು ಅಪ್ಪ ಅಮ್ಮ ಬಂದ್ರೆ ಅಷ್ಟೇ. ಅಮ್ಮಂಗೆ ಮೊದ್ಲೇ ನಡೆಯಕ್ಕಾಗಲ್ಲ, ಎಲ್ಲಾನು ಕೂತಲ್ಲೇ ತಂದ್ಕೊಡ್ಬೇಕು. ಯಾರಿದ್ದಾರೆ ನೋಡ್ಕೊಳಕ್ಕೆ? ನನ್ ಕೈಲಂತೂ ಆಗಲ್ಲಪ್ಪ. ಹಾಗಂದ್ರೆ ಹೇಗೆ? ಮಗುನ್ ನೋಡ್ಕೊಳ್ಳೋದಕ್ಕೆ ಆಯ ಇದ್ದಾಳಲ್ಲ, ಅಪ್ಪ ಅಮ್ಮನ ನಿನ್ ಹೆಂಡತಿ ನೋಡ್ಕೊಳ್ಳಿ. ಯಾಕೆ? ನಿನ್ಗೇನ್ ಕಷ್ಟ? ನಿನ್ಗಾದ್ರೆ ಮಗಳು ಹಾಸ್ಟೆಲ್ ಇದ್ದಾಳೆ, ನಿನ್ನ ಹೆಂಡತಿಗೆ ನೋಡ್ಕೋಬಹುದಲ್ಲ. ಇಷ್ಟ ಟೈಮು ನಾನ್ ನೋಡ್ಕೊಂಡಿದ್ದೀನಿ, ಇನ್ ನನ್ನಿಂದ ಆಗಲ್ಲ. ಅದಕ್ಕೆ ನಾನೇನ್ ಮಾಡ್ಲಿ? ಕೆಲಸ ಕಾರ್ಯ ಬಿಟ್ಟು ಅಪ್ಪ ಅಮ್ಮ ಚಾಕ್ರಿ ಮಾಡ್ತಾ ಕೂತ್ಕೊಳ್ಳ? ನಿನ್ನ ಹಣೆ ಬರ, ಏನಾದ್ರೂ ಮಾಡ್ಕೊ. ನಮ್ಮನ್ನೆಲ್ಲಾರು ಬಿಡಪ್ಪ, ನಾವಿನ್ನಿಲ್ಲಿರೋದಿಲ್ಲ. ಮಕ್ಳ ಮೇಲೆ ಆಸೆ ವ್ಯಾಮೋಹ ಎಲ್ಲ ಹೋಯ್ತು, ನಾವಿಲ್ಲಿ ನಿರಲ್ಲ. ಅಷ್ಟೊತ್ತಲ್ಲಿ ನಾವೆಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ ಅಂತ ಅವ್ರು ಯೋಚನೆನೇ ಮಾಡಲಿಲ್ಲ. ಸೊಸೆಗೆ ನಾವು ಮನೆ ಬಿಟ್ಟು ಹೋಗೋದೇ ಬೇಕಾಗಿತ್ತು. ಮದುವೆ ಆಗಿ ಬಂದ್ಮೇಲೆ ನಾವು ತುಂಬಾ ಚೆನ್ನಾಗಿ ನೋಡ್ಕೊಂಡ್ವಿ. ನಮ್ಗೆ ಹೆಣ್ಮಕ್ಳಿಲ್ಲ. ನನ್ನ ಹೆಂಡತಿನೋ ಅವಳನ್ನೇ ತನ್ನ ಮಗಳು ಅಂತ ಮುದ್ದು ಮಾಡಿದ್ದು. ಸ್ವಲ್ಪ ದಿವಸಕ್ಕೆ ಅವಳ ಬುದ್ಧಿ ಗೊತ್ತಾಯ್ತು. ಅವ್ರ ಅಪ್ಪ ಅಮ್ಮನೂ ಒಂದು ಮಾತು ಆಡ್ತಿರ್ಲಿಲ್ಲ. ನಮ್ಮ ಮಗ ನಮ್ಮನ್ನ ನಡು ರಸ್ತೆಯಲ್ಲಿ ಬಿಟ್ಟು ಹೊತ್ತೋದ. ಮಕ್ಕಳು ಚೆನ್ನಾಗಿರ್ಲಿ ಅಂತ ಆ ಮನೆ ಕಟ್ಟಿದೆ, ಅವರು ಚೆನ್ನಾಗಿದ್ದಾರೆ. ಆದರೆ ಆ ರಾತ್ರಿ ನಾವು ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಗ್ಲಿಲ್ಲ. ಆ ಪುಣ್ಯಾತ್ಮ ಡ್ರೈವರು ದೇವ್ರ ತರ ಸಿಕ್ಕಿ ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟ. ನೋಡಿ, ಯೋಚನೆ ಮಾಡ್ಬಿಡಿ, ಇದನ್ನ ನಾನ್ ಸರಿ ಮಾಡ್ತೀನಿ. ಸರಿ ಮಾಡೋದಾ? ಹೇಗಮ್ಮ? ಹೇಳ್ತೀನಿ ಸರ್. ಮೊದ್ಲು ನೀವಿಬ್ರು ಸ್ನಾನ ಮಾಡಿ ತಿಂಡಿ ತಿನ್ಕೊಳ್ಳಿ, ನಿಮ್ ಮನೆಗೆ ಹೋಗೋಣ. ನಿಮ್ ಮಗನ್ ಜೊತೆ ನಾನ್ ಮಾತಾಡ್ತೀನಿ. ಮನೆಗ? ಬೇಡಮ್ಮ, ಅವನ ಜೊತೆ ಏನ್ ಮಾತು? ಅಲ್ಲಿಗೆ ಹೋಗೋದ್ ಬೇಡ. ಬೇಡಮ್ಮ, ಅವ್ರು ಸರಿ ಇಲ್ಲ. ಇಲ್ಲ ಸರ್, ನಾನ್ ಮಾತಾಡ್ತೀನಿ, ನೀವ್ ನನ್ ಜೊತೆ ಬನ್ನಿ ಅಷ್ಟೇ. ಈಗ ನೀವಿಬ್ರು ರೆಡಿಯಾಗಿ ನನ್ ಜೊತೆ ಬನ್ನಿ, ಸರಿನಾ? ಆಯ್ತಮ್ಮ. ಅಷ್ಟೊಂದು ಕಾಳಜಿ ಇದ್ರೆ ನೀವೇ ಕರ್ಕೊಂಡೋಗಿ ಸಾಕಿ. ನಮಗೆ ಇವ್ರ ಅಗತ್ಯ ಇಲ್ಲ, ಕರ್ಕೊಂಡೋಗಿ. ಅಮ್ಮ ಬನ್ನಿ. ಅಮ್ಮ, ಹೋಗೋಣ. ಬನ್ನಿ ಹೋಗೋಣ. ನೀವು ತಪ್ಪು ಮಾಡ್ತಿದ್ದೀರಾ. ಹೆತ್ತವರು ದೇವ್ರ ಪ್ರತಿರೂಪ ಅಂತಾರೆ. ಈಗ ನಾನು ಹೋಗ್ತೀನಿ, ಆದ್ರೆ ನಿಮಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಹೋಗ್ರಿ, ಮೊದ್ಲು ಇಲ್ಲಿಂದ ಹೋಗಿ. ಸರ್, ನಿಮ್ ಚಿಕ್ಕ ಮಗನ ನಂಬರ್ ಕೊಡಿ. ಬೇಡಮ್ಮ, ಅವನು ದೊಡ್ಡ ಮಗನ ತರನೇ ಮಾತಾಡ್ತಾನೆ. ಇರ್ಲಿಮ್ಮ, ಒಂದ್ಸಲ ಟ್ರೈ ಮಾಡೋಣ. ನಾನ್ ಮಾತಾಡ್ತೀನಿ, ಕೊಡಿ ಸರ್. ಹಲೋ ಹಲೋ,
ವರುಣ್ ಅವರ? ಹೌದು, ನೀವ್ಯಾರು? ನಾನ್ ಮಧುರಾ ಅಂತ, ವೃದ್ಧಾಶ್ರಮ ನಡೆಸ್ತಾ ಇದ್ದೀನಿ. ನಿಮ್ಮ ಅಪ್ಪ ಅಮ್ಮ ಇಲ್ಲಿದ್ದಾರೆ, ನೀವು ಬಂದು ಕರ್ಕೊಂಡು ಹೋಗ್ತೀರಾ? ಆಗಲ್ಲ ರೀ, ನಾನು ತುಂಬಾ ಬಿಸಿ ಇದ್ದೀನಿ. ಅದು ಅಲ್ಲದೆ ಅವ್ರನ್ನ ನೋಡ್ಕೊಳಕ್ ಇಲ್ಲಿ ಯಾರು ಇಲ್ಲ. ಸರ್, ಅವ್ರನ್ನ ನೋಡ್ಕೊಳ್ಳೋದು ನಿಮ್ ಕರ್ತವ್ಯ, ಹಾಗೆಲ್ಲ ಹೇಳೋ ಆಗಿಲ್ಲ. ಒಂದ್ ಕೆಲಸ ಮಾಡಿ, ಅವರಿಬ್ರು ನಿಮ್ಮ ಆಶ್ರಮದಲ್ಲೇ ಇಟ್ಕೊಳ್ಳಿ. ತಿಂಗಳಿಗೆ ಇಷ್ಟು ಅಂತ ಹಣ ನಾ ಕೊಡ್ತೀನಿ. ಯಾರಿಗ್ ಬೇಕು ನಿನ್ ದುಡ್ಡು? ಅಪ್ಪ ಅಮ್ಮನ ಬೆಲೆ ಗೊತ್ತಿಲ್ಲ ನಿನ್ಗೆ. ಯಾರಾದ್ರೂ ಅನಾಥರನ್ನ ಹೋಗಿ ನೋಡು, ಅಪ್ಪ ಅಮ್ಮ ಏನು ಅಂತ ಅರ್ಥ ಆಗುತ್ತೆ. ನಿನ್ ದುಡ್ಡು ನೀನೇ ಇಟ್ಕೋ. ಎಂತ ಮಕ್ಕಳು ಹುಟ್ಬಿಟ್ರು, ಮಕ್ಕಳು ಅಂತ ಕರೆಯೋಕ್ಕೂ ಕಷ್ಟ ಆಗತ್ತೆ. ಇಂಥ ಮಕ್ಕಳು ಇರ್ತಾರೇನ್ರಿ? ಇವ್ರು ಈ ತರ ಆಗ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಮಕ್ಳಿಗೋಸ್ಕರ ಏನೆಲ್ಲ ಮಾಡ್ತೀವಿ. ಮಕ್ಳಿದ್ದು ಅನಾಥ ತರ ಬದುಕ್ಬೇಕೇನ್ರಿ ನಾವು? ಅಮ್ಮ, ಆತರ ಎಲ್ಲ ಮಾತಾಡ್ಬೇಡಿ, ಬನ್ನಿ. ಸ್ಟಾಪ್. ಏನ್ ಮಾಡ್ತಾ ಇದ್ದೀರಾ ನೀವೆಲ್ಲ? ನೀವೆಲ್ಲ ಯಾಕೆ ಇಲ್ಲಿ ಬಂದಿದ್ದೀರಾ? ಈ ಮನೆ ಆಸ್ತಿ ನಾರಾಯಣ ಅವರ ಹೆಸರಿನಲ್ಲಿದೆ. ನಿಮಗಿಲ್ಲಿ ಜಾಗ ಇಲ್ಲ. ಅದು ಹೇಗಾಗತ್ತೆ? ಇದು ನನ್ನ ಮನೆ, ನನ್ನ ಹೆಸರಲ್ಲಿದೆ. ಈ ಆಸ್ತಿ ಇವಾಗ ಇವ್ರ ಹೆಸರಿಗಾಗಿದೆ. ಇನ್ನು 48 hours ನಲ್ಲಿ ನೀವು ಈ ಮನೆ ಖಾಲಿ ಮಾಡಬೇಕು. ನೋಟಿಸ್ ಬಂದಿರೋದಷ್ಟೇ, ಇಷ್ಟು ಬೇಗ ಇದೆಲ್ಲ ಹೆಂಗೆ? ಶಾಕ್ ಆಯ್ತಾ? ಅಪ್ಪ ಅಮ್ಮನ ಮನೆಯಿಂದ ಹೊರಗಾಕಿ ನೀವೆಲ್ರೂ ಪಾರ್ಟಿ ಮಾಡ್ತಿದ್ದೀರಲ್ವಾ? ನಾನು ಅವತ್ತೇ ಹೇಳಿದ್ದೆ ನಿಮಗ್ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ. ಏಯ್, ಮಾತು ಬೇಡ. ಈಗ ಈ ಮನೆ, ಆ ಸೈಟು ಎಲ್ಲ ನಿಮ್ಮ ಅಪ್ಪನ ಹೆಸರಲ್ಲೇ ಇದೆ. ನಿಮ್ಗೆ ಅದ್ರ ಮೇಲೆ ಯಾವುದೇ ಅಧಿಕಾರ ಇಲ್ಲ, ಹಕ್ಕು ಇಲ್ಲ. ಅದು ಹೇಗಾಗತ್ತೆ? ನಾವಿವ್ರ ಮಕ್ಕಳು. ನೀವು ಆ ಸಂಬಂಧನ ಕಳ್ಕೊಂಡ್ಬಿಟ್ಟಿದ್ದೀರಾ. ಅತ್ತೆ, ಮಾವ, ಏನಿದೆಲ್ಲ? ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಆಶ್ರಮಕ್ಕೆ ಹೋದ್ಮೇಲೆ ಮಧುರಾ ಬಂದ್ರು ಮತ್ತೆ ಮಾತಾಡಿದ್ರು, ಮನೆ ಕರ್ಕೊಂಡೋಗಿ ಅಂತ ಹೇಳಿದ್ರು, ನೀವು ಕೇಳಲಿಲ್ಲ. ಆಮೇಲೆ ನಂದಿನಿ ಲಾಯರ್ ಮೂಲಕ ನಾವು ಕೇಸ್ ಹಾಕ್ಸಿದ್ವಿ. ಹೌದು, ನಂದಿನಿ ಮಧುರಾ ನಮ್ಮನ್ನ ಹಿರಿಯ ನಾಗರಿಕ ರಕ್ಷಣಾ ನ್ಯಾಯಮಂಡಳಿ ಕರ್ಕೊಂಡು ಹೋದ್ರು. ನಮ್ಗಾಗಿ ಸಮಸ್ಯೆ, ಆಸ್ತಿ ಪಡ್ಕೊಂಡು ನೀವು ನಮ್ಮನ್ನ ಮನೆಯಿಂದ ಹೊರಗಾಕಿದ್ದು ಎಲ್ಲಾನು ಹೇಳಿದೆ. ಮಧುರಾ ಮತ್ತೊಮ್ಮೆ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ದನ್ನು ಕೂಡ ನಾವು ಹೇಳಿದ್ವಿ. ಆಮೇಲೆ ರೆಕಾರ್ಡ್ ಎಲ್ಲ ಸರಿಯಾಗಿತ್ತು. ಮಧುರಾ ಮತ್ತೆ ನಂದಿನಿ ನಮ್ಗೆ ಸಹಾಯ ಮಾಡಿದ್ರಿಂದ ಮತ್ತೆ ಈ ಮನೆ ನಮ್ಗೆ ಸಿಗೋ ಹಾಗಾಯ್ತು. ನೀವೆಲ್ಲ ಮನೆ ಬಿಟ್ಟು ಹೋಗೋ ತನಕ ನಮ್ ಡಿಪಾರ್ಟ್ಮೆಂಟ್ ಅವರೊಬ್ರು ಇಲ್ಲೇ ಇರ್ತಾರೆ. ನೀವು ಇವರಿಗೆ ಯಾವುದೇ ಹಿಂಸೆ ಕೊಡೋಂಗಿಲ್ಲ, ತೊಂದರೆ ಕೊಡೋಂಗಿಲ್ಲ. ಆತರ ಏನಾದ್ರು ತೊಂದರೆ ಕೊಟ್ರೆ ನಾವು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಬೇಕಾಗುತ್ತೆ. ನಾವಿನ್ನು ಹೊರಡ್ತೀವಿ. ಆಯ್ತು ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಾನು ಹೊರಡ್ತೀನಿ. ಆಯ್ತಮ್ಮ, ನಿನ್ ಸಹಾಯನ ಯಾವತ್ತೂ ಮರೆಯೋಲ್ಲ. ದೇವರು ನಿನ್ಗೆ ಒಳ್ಳೇದ್ ಮಾಡ್ಲಮ್ಮ. ಹೊಟ್ಟೆಲ್ ಹುಟ್ಟಿದ ಮಕ್ಳೇ ಕೇಡ್ ಬಯಸಿದ್ರು ಪರಿಚಯ ಸಂಬಂಧನೇ ಇಲ್ಲದೆ ಇರೋ ನೀನು ಮಾನವೀಯತೆ ದೃಷ್ಟಿಯಿಂದ ನಮ್ಗೆ ಸಹಾಯ ಮಾಡಿದ್ದನ್ನ ನಾವು ಜೀವನ ಪರ್ಯಂತ ಮರೆಯೋದಿಲ್ಲಮ್ಮ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಬೇಕು. ಒಂದ್ ವೇಳೆ ನಮ್ಮಿಂದ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ತೊಂದರೆ ಅಂತೂ ಕೊಡಬಾರ್ದು. ಇದು ನನ್ನ ಜೀವನದಲ್ಲಿ ನಾನು ಕಲ್ತಿರೋ ಪಾಠ. ಸರ್, ಮುಂದೆ ನಿಮ್ಗೆ ಏನೇ ತೊಂದರೆ ಆದ್ರೂ ನನ್ಗೊಂದು ಫೋನ್ ಕಾಲ್ ಮಾಡಿ. ನೀವ್ ಯಾವಾಗ ಕರೆದ್ರೂ ನಾನು ಬರ್ತೀನಿ. ಆಯ್ತಮ್ಮ. ಸರಿ, ನಾನು ಹೊರಡ್ತೀನಿ. ಅಪ್ಪ, ಅಮ್ಮ, ದಯವಿಟ್ಟು ನಮ್ಮನ್ನ ಕ್ಷಮಿಸಿ. ನಮ್ಮಿಂದ ದೊಡ್ಡ ತಪ್ಪಾಗೋಗಿದೆ ಅಪ್ಪ. ಅಮ್ಮ, ನಮ್ಮನ್ನು ಕ್ಷಮಿಸಿ ಅಮ್ಮ. ಅತ್ತೆ, ಮಾವ, ನಮ್ಮಿಬ್ರು ತುಂಬಾ ದೊಡ್ಡ ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ. ಅಮ್ಮ ಸಾರಿ ಅಮ್ಮ, ಸಾರಿ. ಅತ್ತೆ, ಮಾವ, ನಾವಿನ್ನು ಚಿಕ್ಕವರು, ದಯವಿಟ್ಟು ನಮ್ಮನ್ನ ಹೀಗೆ ಮನೆಯಿಂದ ಆಚೆ ಹಾಕ್ಬೇಡಿ ಪ್ಲೀಸ್. ಮನೆಯಿಂದ ಹೊರಗಡೆ ಹೋಗೋ ನೋವು, ಸಂಕಟ, ಅಭದ್ರತೆ ಎಲ್ಲ ನಿಮ್ಗೆ ಈಗ ಗೊತ್ತಾಗ್ತಾ ಇದೆಯಾ? ಅವತ್ ರಾತ್ರಿ
ನಾವ್ ಏನೋ ಹೋಗ್ತೀವಿ ಅಂದಿದ್ದಾಕ್ಷಣ ನೀವು ನಮ್ಮನ್ನ ಕರ್ಕೊಂಡೋಗಿ ಅಲ್ಲೆಲ್ಲ ಬಿಟ್ಟು ಬಂದ್ರಲ್ಲ, ಅವಾಗ ನಾವ್ ಎಷ್ಟು ಸಂಕಟ ಅನುಭವಿಸಿರ್ಬೇಕು ಗೊತ್ತಿದ್ಯಾ ನಿಮ್ಗೆ? ಅಮ್ಮ ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡಮ್ಮ. ಮರೆಯೋದ ಹೇಗಪ್ಪ ಮರೆಯೋದು? 9 ತಿಂಗಳು ಈ ಹೊಟ್ಟೆಲಿ ಹೊತ್ತು ಹೆತ್ತು ಜೀವಕ್ಕಿಂತ ಹೆಚ್ಚಾಗಿ ಕಾಳಜಿ ಮಾಡಿದ್ದೀನಿ. ನೀವುಗಳು ಚಿಕ್ಕವರಿದ್ದಾಗ ಹುಷಾರಿಲ್ದೆ ಇದ್ದಾಗ ನಿಮ್ಮಗಳ ಸೇವೆ ಮಾಡಿದ್ವಿ. ಅಪ್ಪ ಅಮ್ಮ ಅಂತ ಹಿಂದಿಂದನೇ ಸುತ್ತಾ ಇದ್ರಿ. ಈಗ ಹೆಂಡ್ತಿರ್ ಬಂದ ತಕ್ಷಣ ಅಪ್ಪ ಅಮ್ಮ ಅಂದ್ರೆ ನಿನ್ಗೆ ಕಿರಿಕಿರಿ ಅನ್ಸಕ್ ಶುರುವಾಯ್ತಲ್ವಾ? ಅಮ್ಮ ಹಾಗಲ್ಲಮ್ಮ. ಮಾತ್ ಬೇಡ, ಈಗ ಹೇಳಿದ್ದನ್ನ ಕೇಳಿ ಅಷ್ಟೇ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ನಿಮ್ಮಪ್ಪ ಮೂರ್ ಕಡೆ ಕೆಲಸ ಮಾಡ್ತಾ ಇದ್ರು. ನೀವ್ ಇಷ್ಟಪಟ್ಟಿದ್ದನ್ನೇ ಓದಿಸಿದ್ರು. ಅದು ನೀವ್ ಹೇಳಿದ ಕಾಲೇಜಲ್ಲೇ ನಾವು ವಿದ್ಯಾಭ್ಯಾಸ ಕೊಟ್ವಿ. ಅದರಿಂದ ನೀವಿವತ್ತು ಒಳ್ಳೆ ಕೆಲಸದಲ್ಲಿದ್ದೀರಾ. ಇಷ್ಟೆಲ್ಲ ಮಾಡಿದ್ರು ನಿಮ್ಗೆ ಸ್ವಲ್ಪನಾರು ನೆನಪಿಲ್ದೆ ಹೋಯ್ತಲ್ವಾ? ಕಮಲಾ, ಸಾಕು ನಿಲ್ಸು. ಇದೆಲ್ಲ ಅವ್ರು ಹೇಳಿದ್ರೆ ಅರ್ಥ ಆಗತ್ತೆ ಅಂತ ಅನ್ಸುತ್ತಾ ನಿನ್ಗೆ? ನನ್ನನ್ನ ತಡಿಬೇಡಿ. ನನ್ನ ಎದೆಲಿರೋ ನೋವನ್ನೆಲ್ಲ ಹೊರಗಡೆ ಹಾಕ್ತೀನಿ. ನೋಡಿ, ಇದು ನನ್ನ ಗಂಡನ ಆಸ್ತಿ, ಅವ್ರು ಸಂಪಾದನೆ ಮಾಡಿದ್ದು. ನಿಮ್ಮ ಆಸ್ತಿನ ನೀವೇ ಸಂಪಾದನೆ ಮಾಡ್ಕೊಳ್ಳಿ. ಅಂದ್ರೆ ಅಮ್ಮ? ಹೌದು, ನಿಮ್ ಬಟ್ಟೆ ಬರೆ ತಗೊಂಡು ಹೋಗ್ತಾ ಇರಿ. ಈ ಮನೆಯಲ್ಲಿರೋ ಯಾವ ವಸ್ತು ಮೇಲೂ ನಿಮ್ಗಳಿಗೆ ಹಕ್ಕಿಲ್ಲ. ಅತ್ತೆ ಅತ್ತೆ ಪ್ಲೀಸ್ ಹಾಗ ಅನ್ಬೇಡಿ ಅತ್ತೆ. ಅತ್ತೆ ಅಪ್ಪ, ನೀನಾದ್ರೂ ಅಮ್ಮಂಗೆ ಹೇಳಪ್ಪ, ಈ ಆಸ್ತಿ ಏನು ಬೇಡಪ್ಪ, ಮನೆಯಿಂದ ಹೊರಗೋಗಿ ಅಂತ ಮಾತ್ರ ಹೇಳ್ಬೇಡಪ್ಪ. ಅಪ್ಪ ಅಪ್ಪ